ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಒಂದು ಸ್ಟಾರ್ಟಿಂಗ್ ಇಂಟ್ರೋ ಅಲ್ಲಿ ನಿಮಗೆ ನೇಮ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಬರುತ್ತಲ್ಲ, ಅದನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಕ್ರಿಯೇಟ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಈಗ ನನ್ನ ಚಾನಲ್ಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಿಮ್ ಚಾನಲ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದು ಗ್ರೀನ್ ಸ್ಕ್ರೀನ್ ಬರ್ತಿದ್ಯಲ್ಲ ಏನಕ್ಕೆ ಅಂತ ಅನ್ಕೊಂತೀರಲ್ವಾ? ಈಗ ನಾನು ವಿಡಿಯೋ ಪ್ಲೇ ಮಾಡಿದ್ರೆ ನಿಮ್ಗೆ ಅಲ್ಲಿ ಇನ್ಫೋ ವಿತ್ ರಾಕಿ ಅಂತ ಬಂದು ಸಬ್ಸ್ಕ್ರೈಬ್ ಆಗುತ್ತೆ. ಅದನ್ನ ಮಾತ್ರ ಬರಂಗ್ ಮಾಡ್ಬೇಕು ಅಂದ್ರೆ ನೀವು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ಲೇಬೇಕು. ಓಕೆನಾ? ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿ ಅದ್ ಮಾತ್ರ ಬಂದು ಕುಂಡ್ರಿಸ್ಬೇಕು. ಓಕೆನಾ? ಇಲ್ಲ ಅಂದ್ರೆ ನೀವು ಟ್ರಾನ್ಸ್ಪರೆಂಟ್ ತಗೊಂಡ್ರಿ ಅಂದ್ರೆ ಒಂದೊಂದು ಎಡಿಟರ್ ಅಪ್ಲಿಕೇಶನ್ ವರ್ಕ್ ಆಗುತ್ತೆ, ಒಂದೊಂದ್ರಲ್ಲ ವರ್ಕ್ ಆಗಲ್ಲ. ಅದಕ್ಕೆ ಗ್ರೀನ್ ಸ್ಕ್ರೀನ್ ಬೆಸ್ಟ್. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಇದನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಫಸ್ಟ್ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಪ್ರೋ ಫೌಂಡರ್ ಅಂತ ಸರ್ಚ್ ಮಾಡಿ. ನೋಡಿ, ಇದೇ ಫಸ್ಟ್ ಒನ್ ಪಿ ಲೋಗೋ ಇದೆಯಲ್ಲ, ಪ್ರೋ ಫೌಂಡರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಫ್ರೀ ಯೂಟ್ಯೂಬ್, ಟ್ವಿಚ್, ಮಾರ್ಕ್ಅಪ್ಸ್, ಟಿಕ್ ಟಾಕ್ ಎಷ್ಟೊಂದಿದೆ. ನಿಮ್ಗೆ ಯಾವ್ದಕ್ ಬೇಕಾದ್ರೂ ಮಾಡ್ಕೊಬಹುದು. ನೋಡಿ, ಇಲ್ಲೇ ಸ್ಟಾರ್ಟಿಂಗ್ ಆಪ್ಷನ್ ಬರ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಚಾನಲ್ ನೇಮು, ಸಬ್ಸ್ಕ್ರೈಬ್, ಇದೇ ರೀತಿ ಎನ್ವಿರಾನ್ಮೆಂಟ್ ಬರೋದು. ಪ್ಲೇ ಕೊಡಿ, ಯಾವ ತರ ಕಾಣುತ್ತೆ ಅಂತ. ಈ ತರ ಕಾಣುತ್ತೆ. ಇದನ್ನ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಮತ್ತೆ ಇಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಈಗ ಡಿಫಾಲ್ಟ್ ವೈಟ್ ಇದೆ, ನೀವು ಇಲ್ಲಿ ಕಲರ್ ಕೊಟ್ರೆ ನೋಡಿ ಬ್ಲಾಕ್ ಆಯ್ತು, ಪಿಂಕ್ ಕೊಟ್ರೆ ಪಿಂಕ್ ಆಯ್ತು. ಈ ತರ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೊಬಹುದು. ಬೇಸಿಕ್ ಆಗಿ ವೈಟ್ ಚೆನ್ನಾಗಿ ಕಾಣುತ್ತೆ, ನಿಮ್ ಇಷ್ಟ, ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕ್ರಿಯೇಟ್ 1080p ಫ್ರೀ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಸ್ಟೆಪ್ 2, ಫಸ್ಟ್ ಸೆಲೆಕ್ಟ್ ಇಮೇಜ್ ಟು ಅಪ್ಲೋಡ್ ಲೋಗೋ ಅಂತ ಕೇಳ್ತಿದೆ. ಅದಾದ್ಮೇಲೆ ಇಲ್ಲಿ ಚಾನಲ್ ನೇಮ್ ಕೇಳ್ತಿದೆ. ಓಕೆನಾ? ನಾನು ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಇಮೇಜ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಲೋಗೋ ಏನು ಅಪ್ಲೋಡ್ ಮಾಡ್ತಿಲ್ಲ. ನೀವು ಲೋಗೋ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಓಕೆನಾ? ಚಾನಲ್ ಲೋಗೋನ ಹಾಕ್ಬೇಕು. ನಾನು ಈಗ ಸಚಿನ್ ಇಮೇಜ್ ಹಾಕ್ತಾ ಇದೀನಿ ನಿಮಗೆ ಸುಮ್ಮನೆ ಡೆಮೋ ತೋರಿಸೋದಕ್ಕೆ. ಈಗ ಇಮೇಜ್ ಅಪ್ಲೋಡ್ ಆಯ್ತು. ಅದಾದ್ಮೇಲೆ ಇಲ್ಲಿ ಚಾನಲ್ ನೇಮ್ ಕೇಳ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಕ್ರಿಕೆಟ್ ಲವರ್ಸ್ ಅಂತ ಕೊಡ್ತೀನಿ ಚಾನಲ್ ನೇಮು, ಸುಮ್ಮನೆ ಎಕ್ಸಾಂಪಲ್ಗೆ. ಓಕೆನಾ? ಇದು ಕೊಟ್ಬಿಟ್ಟು ಚೆಕ್ ಪ್ರಿವ್ಯೂ ಕೊಟ್ರೆ ಅದ್ ಹೆಂಗ್ ಕಾಣುತ್ತೆ ಅನ್ನೋದು ನಿಮಗೆ ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ. ಓಕೆನಾ? ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ರೆಡಿ ಆಯ್ತು. ನೋಡಿ, ಎರಡು ತರ ಆಪ್ಷನ್, ಇದ್ ಬೇಕೋ ಇದ್ ಬೇಕೋ. ಓಕೆನಾ? ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಆಕ್ಚುಲಿ. ಓಕೆನಾ? ಬಟ್ ಇಲ್ಲಿ ಶೋ ಅಡ್ವಾನ್ಸ್ಡ್ ಆಪ್ಷನ್ ಅಂತಿದೆ. ಇಲ್ಲಿ ಹೋಗಿ ನೋಡಿ, ಇಲ್ಲಿ ಪ್ರೊಫೈಲ್ ನೇಮ್, ಟೆಕ್ಸ್ಟ್ ಕಲರ್. ಈ ಟೆಕ್ಸ್ಟ್ ಕಲರ್ ಚೇಂಜ್ ಆಗ್ಬೇಕು ಅಂದ್ರೆ ಇಲ್ಲಿ ಕಲರ್ ಚೇಂಜ್ ಮಾಡಬಹುದು. ಇಲ್ಲಿ ಬ್ಲಾಕ್ ಇದೆಯಲ್ಲ, ಬ್ಲಾಕ್ ಇದೆ. ಓಕೆನಾ? ಶೋ ವೆರಿಫೈಡ್ ಐಕಾನ್, ಇಲ್ಲೇನು ವೆರಿಫೈಡ್ ಐಕಾನ್ ತೋರಿಸ್ತಿಲ್ಲ. ಬೇಕು ಅಂದ್ರೆ ಟಿಕ್ ಮಾಡ್ಕೊಂಡ್ರೆ, ಅದೇ ನೀವು ನಾರ್ಮಲ್ ಆಗಿ ವೆರಿಫೈಡ್ ಐಕಾನ್ ಅಂದ್ರೆ ಈಗ ತೋರಿಸ್ತಿರುತ್ತಲ್ಲ ಜಾಸ್ತಿ ಫಾಲೋವರ್ಸ್ ಇರೋರಿಗೆಲ್ಲ, ಆ ತರ ವೆರಿಫೈಡ್ ಐಕಾನ್ ಕೂಡ ಬರುತ್ತೆ. ಆಮೇಲೆ ಬಟನ್ ಸಬ್ಸ್ಕ್ರೈಬ್ ಟೆಕ್ಸ್ಟ್ ಬಿಫೋರ್ ಕಲರ್, ಸಬ್ಸ್ಕ್ರೈಬ್ ಬಟನ್ ಫಸ್ಟ್ ಏನಿತ್ತು ಅದಾದ್ಮೇಲೆ ಕ್ಲಿಕ್ ಆದ್ಮೇಲೆ ಏನಾಗ್ಬೇಕು ಆ ತರ. ಆಮೇಲೆ ಸಬ್ಸ್ಕ್ರೈಬ್ ಟೆಕ್ಸ್ಟ್, ಇಲ್ಲಿ ಸಬ್ಸ್ಕ್ರೈಬ್ ಅಂತಾನೆ ಇದೆ, ಇಲ್ಲಿ ಆಕ್ಚುಲಿ ಸಬ್ಸ್ಕ್ರೈಬೇ ಇರಬೇಕು. ನಿಮ್ಗೆ ಏನಾನ ಬೇರೆ ವರ್ಡ್, ನಿಮ್ಮ ಕ್ರಿಯೇಟಿವಿಟಿ ಏನ್ ಬೇಕಾದ್ರೂ ಇಲ್ಲಿ ಹಾಕ್ಬೋದು. ನೀವು ಬೇರೆ ವರ್ಡ್ ಬರ್ಬೇಕು ಅಂದ್ರೆ ನಿಮ್ ಇಷ್ಟ, ಏನ್ ಬೇಕಾದ್ರೂ ಹಾಕ್ಬೋದು. ಆಮೇಲೆ ಸಬ್ಸ್ಕ್ರೈಬ್ ಬಟನ್ ರೆಡ್ ಇದೆ, ಫಸ್ಟ್ ಒನ್ ನೋಡಿ ರೆಡ್ ಇದೆ. ಈ ರೆಡ್ ಕಲರ್ ಬೇಡ, ನಂಗೆ ಬೇರೆ ಕಲರ್ ಬೇಕು ಅಂದ್ರೆ ಅದು ಚೇಂಜ್ ಮಾಡ್ಕೊಬಹುದು. ಆಮೇಲೆ ಸಬ್ಸ್ಕ್ರೈಬ್ ಟೆಕ್ಸ್ಟ್ ಕಲರ್, ನೋಡು ಆ ರೆಡ್ ಬಟನ್ ಒಳಗೆ ವೈಟ್ ಕಲರ್ ಟೆಕ್ಸ್ಟ್ ಇದೆ, ಅದನ್ನ ಬೇಕು ಅಂದ್ರೂ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು. ಈ ತರ ಅಡ್ವಾನ್ಸ್ಡ್ ಆಪ್ಷನ್ ಇದೆ, ಅದು ಫ್ರೀ ಆಗಿ ಸಿಗ್ತಿದೆ. ನೀವೇನು ದುಡ್ಡು ಖರ್ಚು ಮಾಡಂಗಿಲ್ಲ, ಏನಿಲ್ಲ. ಓಕೆನಾ? ನಾನು ಏನು ಚೇಂಜಸ್ ಮಾಡ್ತಿಲ್ಲ, ಬಟ್ ನಿಮಗೆ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಕೊಡಿ. ನಾನೇನು ಅಡ್ವಾನ್ಸ್ಡ್ ಆಪ್ಷನ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ, ನಿಮ್ಗೆ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ್ಮೇಲೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಹೆಚ್ಚು ಕಮ್ಮಿ 2 ಮಿನಿಟ್ಸ್ ತಗೊಳುತ್ತೆ. 2 ಮಿನಿಟ್ಸ್ ವರೆಗೂ ವೇಟ್ ಮಾಡಬೇಕು. ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಬೇಕು. ನೋಡಿ, ಈ ತರ ಬರುತ್ತೆ, MP4 ಗ್ರೀನ್ ಬ್ಯಾಕ್ ಗ್ರೌಂಡ್, ವೆಬ್ ವಿತ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಅಂತ. ಎರಡು ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಇದು ಒಂದೊಂದು ಎಡಿಟಿಂಗ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಲ್ಲ, ಇದಾದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಓಕೆನಾ? ಎರಡು ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನನ್ನ ಅಪ್ಲಿಕೇಶನ್ಗೆ ಯೂಸ್ ಮಾಡೋ ಅಪ್ಲಿಕೇಶನ್ ಇದು ವರ್ಕ್ ಆಗುತ್ತೆ. ಡೌನ್ ಇಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ವರ್ಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಎರಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಏನು ಅಂದ್ರೆ ಡೌನ್ಲೋಡ್ ಮಾಡೋವರೆಗೂ ಒಂದ್ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಏನಾದ್ರು ಹೇಳ್ತೀನಿ. ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ, ಬಟ್ ವ್ಯೂಸ್ ಏನ್ ಬರ್ತಿಲ್ಲ, ಬರುತ್ತೆ ಮುಂದೆ. ಏನು ಅಂದ್ರೆ ವರ್ಕ್ ಹಾರ್ಡ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಫಸ್ಟ್ ನೀವು ಕೆಲಸ ಮಾಡೋದಕ್ಕಿಂತ ಕಷ್ಟ ಪಡ್ತಿದ್ದೀರ ಅನ್ನೋಕ್ಕಿಂತ ಏನಕ್ಕೆ ನಮ್ದು ವ್ಯೂಸ್ ಬರ್ತಿಲ್ಲ,
ಆಮೇಲೆ ಸಬ್ಸ್ಕ್ರೈಬ್ ಏನಕ್ಕೆ ಆಗ್ತಿಲ್ಲ ಅದನ್ನ ನೀವು ನಾಲೆಡ್ಜ್ ತಗೊಬೇಕು. ಈಗ ನಮ್ಮ ಥರನೇ ಕ್ರಿಯೇಟರ್ಸ್ ಇರ್ತಾರಲ್ಲ, ಆ ಥರ ಕ್ರಿಯೇಟರ್ಸ್ ನೋಡಿ ಕಲ್ತ್ಕೊಬೇಕು. ಅರ್ನ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಬಟ್ ಏನು ಅಂದ್ರೆ ಮೈಂಡ್ ಸೆಟ್ ಸ್ಟ್ರಾಂಗ್ ಇರಬೇಕು. ನಾನು ಅರ್ನ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ರೆ 100% ಸಕ್ಸಸ್ ಆಗೇ ಆಗುತ್ತೆ. ನಾನು ಸ್ಟಾರ್ಟ್ ಮಾಡಿದಾಗ ನಂಗೆ ಒಂದು ತಮ್ನೇಲ್ ಮಾಡಕ್ ಬರ್ತಿರ್ಲಿಲ್ಲ, ಒಂದು ಟೈಟಲ್ ಹಾಕಕ್ ಬರ್ತಿರ್ಲಿಲ್ಲ. ಇದೆಲ್ಲ ಏನು ಅಂದ್ರೆ ತುಂಬಾ ಟೈಮ್ ತಗೊಂಡಿದ್ದೀನಿ ಕಲಿಯೋದಕ್ಕೆ. ದಿನ ದಿನ ಆಗ್ತಾ 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 ಇಂಪ್ರೂವೈಸೇಷನ್ ಆಗಿ ಮಾತಾಡಕ್ಕೂ ನನಗೆ ಫಸ್ಟ್ ಟೈಮ್ ಏನು ಗೊತ್ತಾಗ್ತಿರ್ಲಿಲ್ಲ ಹೆಂಗ್ ಮಾತಾಡ್ಬೇಕು ಅನ್ನೋದು. ಈಗ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಏನಂತ ಸ್ಟ್ರಾಟಜಿ ಹೆಂಗ್ ಮಾಡ್ಬೇಕು, ಏನೇನ್ ಐಡಿಯಾ ಮಾಡ್ಬೇಕು ಎಲ್ಲ ಒಂದ್ ಲೆವೆಲ್ಗೆ ಐಡಿಯಾ ಬಂದಿದೆ. ಈಗ ಕಾನ್ಫಿಡೆನ್ಸ್ ಇದೆ ಸಕ್ಸಸ್ ಆಗೇ ಆಗ್ತೀನಿ ಅಂತ. ನಾನ್ ಬೇರೆಯವ್ರು ಹೇಳೋದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನಾನು ಅರ್ನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಅಂದ್ಮೇಲೆ ಆಗೇ ಆಗ್ತೀನಿ. ನೋಡೋಣ ಈಗ ಡೌನ್ಲೋಡ್ ಆಗಿದ್ಯಾ ಅಂತ. ನೋಡಿ ಇನ್ನು 1 minute 22 seconds ಇದೆ, ಟೈಮ್ ತಗೊಂತಿದೆ. ಇನ್ನು 1 ನಿಮಿಷ ಅದಾದ್ಮೇಲೆ ಸೇಮ್ ಈಗ ನಾನು ನಿಮಗೆ ತೋರ್ಸದ್ನಲ್ಲ ಈ ತರ ಒಂದು ವಿಡಿಯೋ ಫೈಲ್ ರೆಡಿ ಆಗುತ್ತೆ. ನೀವು ಇದೇ ತರ ನಿಮ್ ಚಾನಲ್ಗೂ ಮಾಡ್ಕೊಬಹುದು. ಮಿನಿಟ್ ಕಾಯಬೇಕು, 1 minute 5 seconds. ಮತ್ತೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದ್ರೆ ನಾನು ಆಲ್ಮೋಸ್ಟ್ ನಾನೇನೇನು ಕಲ್ತಿದ್ದೀನೋ ಅದನ್ನೆಲ್ಲ ನಿಮಗೆ ತಿಳ್ಸಕ್ಕೋಸ್ಕರ ನಾನು ಇನ್ಫಾರ್ಮೇಶನ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ದೀನಿ. ನಾನು ಹಿಂಗೆ ಬೇರೆಯವ್ರದ್ದೆಲ್ಲ ನೋಡಿ ದಿನ ದಿನ ಕಲಿತಾ ಅವ್ರ ಇನ್ಫಾರ್ಮೇಶನ್ ಮುಖಾಂತರ ನಾನು ಅಪ್ಡೇಟ್ ಆಗಿ ಈಗ ಒಂದ್ ಸ್ವಲ್ಪ ಕಲ್ತಿದ್ದೀನಿ. ಹೆಂಗ್ ಹಾಕ್ಬೇಕು ಟೈಟಲ್ಲು, ಆಮೇಲೆ ತಮ್ನೈಲ್ ಹೆಂಗ್ ಮಾಡ್ಬೇಕು. ಮೇನ್ ಫಸ್ಟ್ ನೀವು ಎಡಿಟಿಂಗ್ ಕಲಿಯೋಕ್ಕೂ ಮುಂಚೆ ತಮ್ನೈಲ್ ಚೆನ್ನಾಗಿ ಮಾಡೋದ್ ಕಲಿಬೇಕು. ಅದ್ರ ಜೊತೆ ಟೈಟಲ್ ಹಾಕೋದ್ ಕಲಿಬೇಕು. ಸುಮ್ನೆ ನಾವು ಎಲ್ಲಾ ಟೈಟಲ್ ಹಾಕ್ಬಿಟ್ರೆ ವ್ಯೂಸ್ ಬಂದ್ಬಿಡುತ್ತೆ, ದುಡ್ಡು ಮಾಡ್ಬಿಡ್ಬೋದು ಅನ್ನೋದೆಲ್ಲ ಸುಳ್ಳು. ಟೈಟಲ್ ತಮ್ನೈಲ್ ಫಸ್ಟ್ ನೀವು ಬೇಸಿಕ್ ಅದನ್ನ ಕಲಿಬೇಕು. ಅದನ್ನ ಕಲಿದಲ್ಲೇ ಏನು ಮಾಡಕ್ಕಾಗಲ್ಲ. ಸುಮ್ನೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಿ ನಂದು ಮಾನಿಟೈಸ್ ಆಗೈತೆ ಅಂತ ಅನ್ಕೊಂಡ್ರೆ ಅಷ್ಟೇ, ಮುಗೀತು ಕತೆ. ನೋಡಿ ಇದು ಇನ್ನೊಂದು 15 seconds ಇದೆ, 12 seconds ಆಗುತ್ತೆ. ದಿನ ದಿನ ಅಪ್ಗ್ರೇಡ್ ಆಗ್ಬೇಕು. ನಾವ್ ಹೆಂಗಿದೀವೋ ಹಂಗಿದ್ರೆ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಸಖತ್ ಟೈಮ್ ತಗೊಳುತ್ತೆ. ಬಟ್ ಒಂದ್ಸತಿ ಸಕ್ಸಸ್ ಸಿಕ್ತು ಅಂದ್ರೆ ಯಾವ ಕೆಲ್ಸನೂ ಇಲ್ಲ ಇದ್ರ ಮುಂದೆ, ಆ ತರ ಇರುತ್ತೆ. ಓಕೆನಾ? ಆಯ್ತು ನೋಡಿ. ಈಗ ಆರೆಂಜ್ ಐಕಾನ್ ಬಂದಿದೆಯಲ್ಲ ಎರಡಕ್ಕೂ, ಒಂದು MP4 ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಅದ್ರ ಜೊತೆ ವೆಬ್ ಟ್ರಾನ್ಸ್ಫರ್ ಅಂಡ್ ಬ್ಯಾಕ್ ಗ್ರೌಂಡ್ ಅಂತಿದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎರಡು ಡೌನ್ಲೋಡ್ ಆಗಿರುತ್ತೆ. ಈಗ ಡೌನ್ಲೋಡ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನಾವೇನ್ ಕೊಟ್ಟಿದ್ವೋ ಅದು ಬಂದಿರುತ್ತೆ. ಈಗ ನೋಡಿ ಗ್ರೀನ್ ದೇ ಚೆಕ್ ಮಾಡೋಣ. ನೋಡಿ ಕ್ರಿಕೆಟ್ ಲವರ್ಸ್, ಸಬ್ಸ್ಕ್ರೈಬ್ ಬಟನ್, ಸಚಿನ್ ಫೋಟೋ. ನೋಡಿ ಇಷ್ಟೇ ಸಿಂಪಲ್ ಟ್ರಿಕ್ಸ್. ನನ್ನ ಚಾನಲ್ ಫಾಲೋ ಮಾಡೋದ್ರಿಂದ ನಿಮ್ಗಂತೂ ಯೂಟ್ಯೂಬ್ ಮಾಡೋದಕ್ಕೆ ಏನೇನ್ ಬೇಕೋ ಆ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡ್ತಾ ಇದೀನಿ ಅಂದ್ಮೇಲೆ ನಾನು ಅದ್ರ ಬಗ್ಗೆ ತಿಳ್ಕೊಂಡೇ ಮಾಡ್ತಿರೋದು. ನನ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಓಕೆನಾ? ಇಲ್ಲಿನ ವಿಡಿಯೋ ಇವತ್ತಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.